ಈ ಎಕ್ಸಿಬಿಷನ್ನು ಈ ತಿಂಗಳು ಜುಲೈ 26 ತನಕ ಇರುತ್ತೆ. ಜನ ಬಂದರೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ಯಾವ ಗೇಮ್ಸ್ ಇದೆ, ಏನೇನು ಫುಡ್ ಕಾರ್ಟ್ ಇದೆ ಎಲ್ಲ ತೋರಿಸ್ತೀನಿ ಬ್ಲಾಗಲ್ಲಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. Audio Jungle. ನಮಸ್ಕಾರ. ಹೇಳಿ ಅಣ್ಣ. ಇದೆಲ್ಲ ಹೆಂಗ್ ನಡೀತಿದೆ ನಿಮ್ದು ಬಿಸ್ನೆಸ್? ಬೇರೆ ದಿವಸ ಏನಿಲ್ಲ, ಇವತ್ತು ನಡೀತಾ ಇದೆ ಅಣ್ಣ. ಇವತ್ತು ಸಂಡೇ ಅಂತ ಫುಲ್ ಚೆನ್ನಾಗಿ ನಡೀತಿದೆ. ಹೌದು ಅಣ್ಣ. ಮಳೆ ಮಳೆ ಬಂದಿಲ್ಲ ಅಣ್ಣ ಇನ್ನು. ಇವಾಗ ಬಿಸ್ನೆಸ್ ಚೆನ್ನಾಗಿತ್ತು ನಿಮಗೆ? ಹೌದು, ಆಗ್ಬೇಕಣ್ಣ. ಅದರಿಂದ ಯಾವ ಎಲ್ಲಿಂದ? ದಾವಣಗೆರೆ. ಮತ್ತೆ ಅಣ್ಣ ಎಲ್ಲ ಬರ್ತಿದಾರಲ್ಲ ಆಡಕ್ಕೆ? ಹೌದು ಅಣ್ಣ, ಬರ್ತಾ ಇದ್ದಾರೆ. ಇವಾಗ ಸ್ವಲ್ಪ ಬಿಸ್ನೆಸ್ ಚೆನ್ನಾಗೈತೆ. ಹೌದು ಅಣ್ಣ. ಸರಿ ಅಣ್ಣ, ಥ್ಯಾಂಕ್ ಯು. ಹೊಳಲ್ಕೆರೆ ಜನತೆಗೆ ತುಂಬ ಅವಕಾಶ ಸಿಕ್ಕಿದೆ. ಯಾಕಪ್ಪ ಅಂದರೆ ಇಂಥ ಮನೋರಂಜನಾ ಕಾರ್ಯಕ್ರಮಗಳು ಯಾವಾಗಲೂ ಹೊಳಲ್ಕೆರೆಯಲ್ಲಿ ಇರಲಿಲ್ಲ. ಈ ಸರಿ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ಫ್ಯಾಮಿಲಿ ಮತ್ತು ಎಲ್ಲರೂ ನೋಡಿ ಅನುಭವಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅಷ್ಟು ಆಡಿದ್ದೀನಿ. ಹೊಳಲ್ಕೆರೆಯಲ್ಲಿ ಎಕ್ಸಿಬಿಷನಲ್ಲಿ ವಿಧವಿಧವಾದಂಥ ಗೇಮ್ಗಳಿದ್ದಾವೆ. ಒಂದು ಕೊಲಂಬಸ್, ಆ ಕಡೆ ಡ್ಯಾನ್ಸಿಂಗ್ ಗೇಮು, ಆ ಕಡೆ ಸಣ್ಣ ಮಕ್ಕಳಿಗೆ ಟ್ರೈನು, ಜಂಪಿಂಗ್ ಒಂದು ಗೇಮ್ ಇದೆ, ಅಲ್ಲಿ ಜಾಯಿಂಟ್ ವೀಲ್ ಇದೆ. ಇಲ್ಲಿ ಅದನ್ನು ಬಿಟ್ಟರೆ ಸಣ್ಣ ಪುಟ್ಟ ಗೇಮ್ಗಳಾದಂತಹ ಎಂಟರ್ಟೈನ್ಮೆಂಟ್ ಗೇಮ್ಗಳಿದ್ದಾವೆ. ತಿನ್ನೋದಕ್ಕೆ ಫುಡ್ ಕಾರ್ಟ್ ಇದೆ, ಅದೆಲ್ಲ ತೋರಿಸ್ತೀನಿ. ಈಗ ನಮ್ಮ ಹುಡುಗರು ವಿಡಿಯೋ ಇದು ಎಕ್ಸಿಬಿಷನ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಇದು ಆಡೋಕ್ಕೆ ಚೆನ್ನಾಗೈತೆ, ರೈಡ್ ಜಾಸ್ತಿ, ಸಣ್ಣ ಹುಡುಗರು ಆಡಬಾರ್ದು. ಚೆನ್ನಾಗಿದೆ, ಬರೀ ದೊಡ್ಡ ಹುಡುಗರು ಆಡ್ಬೋದು, ದೊಡ್ಡವ್ರು ಆಡ್ಬೋದು, ಸಣ್ಣ ಮಕ್ಳು ಆಡೋಂಗಿಲ್ಲ. ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಣ್ಣನ ಚಾನಲ್. ನಮಸ್ಕಾರ. ಇದೆಲ್ಲ ಹೆಂಗಿದೆ ಎಂಜಾಯ್ಮೆಂಟ್? ಏನು ಅನಿಸ್ತಿದೆ? ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಎಂಜಾಯ್ಮೆಂಟ್ ಚೆನ್ನಾಗಿದೆ. ನೀವು ಖುಷಿ ಪಟ್ಟಿದ್ದೀರಾ? ಖುಷಿ ಆಯಿತು. ಸರಿ, ಥ್ಯಾಂಕ್ ಯು. ಮೇಡಮ್, ಹೆಂಗಿದೆ ಇದೆಲ್ಲ ಗೇಮ್ಸು? ತುಂಬ ಚೆನ್ನಾಗಿದೆ. ಇದರಲ್ಲೂ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಪೇರೆಂಟ್ಸು ಕೂಡ ತುಂಬ ಖುಷಿಯಿಂದ ತಮ್ಮ ಮಕ್ಕಳನ್ನ ಕರ್ಕೊಂಬರ್ತಾ ಇದ್ದಾರೆ. ಇದು ಒಂದು ರೀತಿ, ಯಾಕೆಂದರೆ ಇದು ಜಾಗನೂ ಕೂಡ ತುಂಬ ಚೆನ್ನಾಗಿ ಇರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಜೋಡಿಸ್ಲಿಕ್ಕೂ ಕೂಡ ಚೆನ್ನಾಗಿದೆ. ಹಾಗಾಗಿ ಒಂದು ಹೊಳಲ್ಕೆರೆ ಜನತೆಗೆ ಒಂದು ಸುವರ್ಣ ಅವಕಾಶ ಅಂತ ಅನ್ಬೋದು. ಎಂಜಾಯ್ ಮಾಡಿದ್ರಾ? ನಾವು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸಣ್ಣ ಮಕ್ಕಳಿಗೆ ವಾಟರ್ ಗೇಮ್ಸ್ ಎಲ್ಲ ಇದೆ. ಇದು ಮೋಸ್ಟ್ ಪ್ರಾಬಬಲಿ ಬಿಲೋ 5 years ಏಜ್ ಅನಿಸುತ್ತೆ. ಇಲ್ಲಿ ವಿಧವಾದಂಥ ಗೇಮ್ಗಳಿದ್ದಾವೆ. ಈ ಗೇಮಲ್ಲಿ ಹೆಂಗೆ ಅಂತಂದರೆ
ದೊಡ್ಡದು ಕೊಲಂಬಸ್ಸು ಜಾಯಿಂಟ್ ವೀಲು ಆ ಡ್ಯಾನ್ಸಿಂಗು ಗೇಮ್ ಆಡೋಕ್ಕಾಗಿಲ್ಲ ಅಂತಂದರೆ ಆ ಥರದವರು ಈ ಎಂಟರ್ಟೈನ್ಮೆಂಟ್ ಗೇಮ್ ಮಾಡ್ಬೋದು. ಇದು ಹೆಂಗೆ ಅಂತಂದರೆ 6 ಬಾಲ್ ಕೊಡ್ತಾರೆ. ಈ 6 ಬಾಲು ಕೂಡ 6 ನಂಬರಿಗೆ 6ನೇ ನಂಬರಿಗೆ 6 ಬಾಲ್ ಬಿದ್ದರೆ ಅವರಿಗೆ 36 ಬರುತ್ತೆ. ಅವಾಗ ಆ ಟಿ ವಿ ಗಿಫ್ಟ್ ಆಗಿ ಬರುತ್ತೆ. ಇಲ್ಲಾಂದರೆ ಅವರಿಗೆ ಅವ್ರು ಯಾವ ನಂಬರ್ ಆಗಿರ್ತಾರೆ ಆ ನಂಬರಿನ ಮೇಲೆ ಅವ್ರಿಗೆ ಪ್ರೈಸ್ ಸ್ನೇಹಿತ ಈ ಗೇಮ್ ಆಡಬೇಕು ಅಂತೇಳಿ ಪೇಮೆಂಟ್ ಮಾಡ್ತಾ ಇದ್ದಾನೆ. ನೋಡೋಣ ಈ ಗೇಮಲ್ಲಿ ಎಷ್ಟು ಗೆಲ್ತಾನೆ ಅಂತ. ಪೇ ಮಾಡ್ದ. ಬಾಲ್ ಕೊಡ್ತಾ ಇದ್ದಾರೆ ಆಂಟಿ. ಬಾರಕ್ ಒಬಾಮಾ ಟೈಮ್ ಆಯ್ತು, ಓಪನ್ ಮಾಡ್ರಣ. ನಮ್ಮ ಸ್ನೇಹಿತ ಮೊದಲನೇ ಬಾಲ್ ಆಗ್ತಾ ಇದ್ದಾನೆ. ಮೊದಲೇ ಬಾಲ್ ಆಗ್ತಾ ಇದ್ದೀನಿ, ನೋಡೋಣ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ನೆಕ್ಸ್ಟ್ ನಮ್ಮ ಮೇಷ್ಟ್ರು ಬರ್ತಾರೆ. ಗುರುಗಳು ನಮ್ಮ ಗುರುಗಳು. ಟಾರ್ಗೆಟ್ ಎಷ್ಟು ಸರ್? ನಿಮ್ಮ ಇಷ್ಟ ಸರ್, ಎಷ್ಟು ಬರಲ್ಲ ಅದು ಮಾಡ್ಕೋಬೋದು. 4 ಕೈ ಕರ್ನಾಟಕದ ಆಸ್ತಿ. ನೆಕ್ಸ್ಟ್ ಹರಿಪ್ರಸಾದ್ ಅವರು. ಇದೊಂದು ಬದುಕಿ. ನೆಕ್ಸ್ಟ್ ಈಗ ನಾನು ಆಗ್ತಾ ಇದ್ದೀನಿ. ಮೈಕ್ ಹಿಡ್ಕೊಳ್ರಿ. ಯಾವ್ದಪ್ಪ? ಓಂ ಭೀಮ್ ಭೀಮ್ ರಾಕೇಣಾಯ ನಮಃ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ನೆಕ್ಸ್ಟ್ ನಮ್ಮ ಶ್ರೀಕಿ ಮುಂಬೈ ಅವರು ಆಡ್ತಾರೆ. ನಂಬರ್ ಹಾಕ್ರಿ, ಒಂದು ಒಳ್ಳೇದಕ್ಕೆ ಅಲ್ಲಿಗೆ ಹೋಗ್ತದೆ ಒಂದು ಮೂಲೆಗೆಲ್ಲ. ಎಷ್ಟು ಇರೋದು? 5 ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಯ್ತು ನಮ್ದು. ಬ್ರಷ್ ಇಡೋದು ಕೊಟ್ರು 50 ರೂಪಾಯಿಗೆ ಒಳ್ಳೇದೇ ಹೊಡೆದಿದ್ದೀವಿ. ಇದ್ರ ಬಗ್ಗೆ ಬಾನೋಣ ಅಂತ ಹೇಳಿ ಹಣ ಬಂದ ನೋಡ್ರಿ, ಮನೆಗೆ ಗೆದ್ಬಿಟ್ಟಿದೆ ನೋಡ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇದು ಬಂದ್ಬಿಟ್ಟು ನನ್ನ ಕಾಂಟ್ರಿಬ್ಯೂಷನ್ ನಮಗೆ ಕೊಡಿ. ನನಗೆ ನಮಸ್ಕಾರ ರಜಣ. ನಮಸ್ತೆ. ಇದೆಲ್ಲ ಹೆಂಗ ಅನಿಸಿದೆ ನಿಮಗೆ? ಚೆನ್ನಾಗಿದೆ. ಖುಷಿನಾ? ತುಂಬ ಖುಷಿ. ಗೇಮ್ಸ್ ಎಲ್ಲ ಹೆಂಗಾಡಿದ್ರಿ? ಚೆನ್ನಾಗಿದೆ. ಎಲ್ಲ ಹುಡುಗರು ಚೆನ್ನಾಗಿ ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಖುಷಿ ಆಗ್ತದೆ ಮಕ್ಕಳು ಆಡೋದು ನೋಡಿ. ನಾವಂತೂ ಆಡೋಕ್ಕೆ ಇನ್ನೂ ಇಂಟ್ರೆಸ್ಟ್ ಇಲ್ಲ. ಮಕ್ಕಳೆಲ್ಲ ಚೆನ್ನಾಗಿ ಆಡ್ತಾರಲ್ಲ, ಭಾಳ ಖುಷಿ. ನಮ್ಮೂರಿಗೆ ಇದೊಂದು ಬಂದದ್ದು ಖುಷಿ ಆಯಿತು. ನೀವು ಫುಲ್ ಎಂಜಾಯ್ ಮಾಡ್ತೀವಿ. ಹೌದೌದು. ಸರಿನಾ? ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್? ಏನಿಲ್ಲ ಸರ್, ಈಗ ಗೇಮ್ಸ್ ಎಲ್ಲ ನಮ್ಮ ಹೊಳಲ್ಕೆರೆಗೆ ಬಂದಿದೆ. ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಇದು ಎಲ್ಲಿಂದ ಬಂದಿರೋದು ಸರ್? ಇದು ದಾವಣಗೆರೆಯಿಂದ ಬಂದಿದೆ. ಅಲ್ಲ, ಇದು ದಾವಣಗೆರೆ ನಮ್ಮ ಕರ್ನಾಟಕದ ಇದು. ಇದು ಕರ್ನಾಟಕದ. ವೆರಿ ಗುಡ್. ತುಂಬ ಚೆನ್ನಾಗಿದೆ. ನಮ್ಮದು ಒಂದು ಈ ಕೊಟ್ರನಂಜಪ್ಪ ಫೀಲ್ಡು ಭಾಳ ಅದ್ಭುತವಾದ ಫೀಲ್ಡು. ಯಾರೇ ಬಂದರೂ ಇಲ್ಲಿ ದೊಡ್ಡದಾಗಿ ಒಂದು ಅಮೌಂಟನ್ನು ಅರ್ನ್ ಮಾಡ್ಕೊಂಡು ಹೋಗ್ತಾರೆ.
ಹಿಂಗೆ ಅವ್ರನ್ನ ಮಾಡಲಿ ಒಳ್ಳೆ ಖುಷಿಯಾಗಿರಲಿ. ಥ್ಯಾಂಕ್ ಯು ನೀವು ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ನಮ್ಮ ಮಕ್ಕಳು ಎಂಜಾಯ್ ಮಾಡಿದ್ದಾರೆ, ನಾವು ಮಾಡಿಲ್ಲ. ಅವ್ರು ಮಾಡಿದ್ದಾರೆ ಎಂಜಾಯ್. ಸೂಪರ್ ಇದೆ ಸರ್ ನೀವು ಸರ್? ನನ್ನ ಹೆಸರು ಪರಶುರಾಮ್ ಅಂತ. ಹಾಂ ಸರ್. ಎಕ್ಸಿಬಿಷನ್ಗೆ ನಾವು ಚಿತ್ರದುರ್ಗ ಆ ಕಡೆ ಈ ಕಡೆ ದಾವಣಗೆರೆ ಅಲ್ಲೆಲ್ಲ ಹೋಗ್ಬೇಕಾಗಿದ್ದು. ಹಾಂ ಸರ್. ಇವತ್ತು ಇಲ್ಲಿ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇದೆ. ಇನ್ನೂ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದಿಲ್ಲ, ನಾಳೆ ನಾಡ್ದೆಲ್ಲ ಕರ್ಕೊಂಬಂದು ಎಂಜಾಯ್ ಮಾಡಿಸ್ತೀರಾ? ಥ್ಯಾಂಕ್ ಯು ಸರ್. ಸೂಪರ್ ಒಳ್ಳೆ ನಮ್ಮ ಫ್ರೆಂಡ್ ಯಾವುದೋ ಒಂದು ಪಾಪನ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾರು ಅಂತ ಗೊತ್ತಿಲ್ಲ. ಹೆಚ್ಚು ಕಡಿಮೆ ನಾನು ಇವನು ಫ್ರೆಂಡ್ಸ್ ಆಗಿ ಮೋರ್ ದ್ಯಾನ್ 21 ಇಯರ್ಸ್ ಆಯಿತು. ಆದರೂ ಇವತ್ತಿನ ತನಕ ನನ್ನ ಜೊತೆ ಒಂದು ಅಡ್ವೆಂಚರ್ ಗೇಮ್ ಮಾಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವನಿಗೇನು ಭಯನೋ ಏನೋ ಗೊತ್ತಿಲ್ಲ. ನೋಡೋಣ ಅವ್ನು ಇವತ್ತಾನ ಆಡ್ತಾನೋ ಇಲ್ಲ. ಟ್ರೈ ಮಾಡೋದಲ್ಲ ಬ್ರೋ, ಆಡಲೇಬೇಕು. ಭಯಗೆ ಎಲ್ಲ ಬಿಟ್ಬಿಡ್ರಿ, ಆಡೋಣ. ಸ್ವಲ್ಪ ಹೆದರಿಕೆ. ಭಯ ಅಂದ್ರೆ ಭಯ ಏನಿಲ್ಲ, ಸ್ವಲ್ಪ ಹೆದರಿಕೆ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ರಿಪೋರ್ಟ್ ಮಾಡೋದು ಹೇಳಿ ನೀನು ಒಂದ್ಸರಿ. ಮೊದಲೇ ಮಾಸ್ಟ್ರು ನಮ್ಮ ಗುರುಗಳು ಹೇಳ ಮತ್ತೆ ಸಮಾಚಾರ ಟ್ರೈ ಮಾಡೋಣ. ಕೆರೆಯಲ್ಲಿ ಗೇಮ್ಸ್ ಎಲ್ಲ ಇದೆ ಎಕ್ಸಿಬಿಷನಲ್ಲಿ. ಭಾಳಷ್ಟು ಗೇಮ್ಸ್ ಇದ್ದಾವೆ. ಈ ಗೇಮ್ಸಲ್ಲಿ ಅಂಥ ದೊಡ್ಡ ಗೇಮ್ಸ್ ಆಡೋಕ್ಕಾಗದೇ ಇರೋರು, ಕೊಲಂಬಸ್ಸು, ಜಾಯಿಂಟ್ ವೀಲು, ಅದನ್ನು ಆಡೋಕ್ಕಾಗದೇ ಇರೋವಂಥವ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಸಣ್ಣ ಗೇಮ್ಗಳನ್ನ ಆಡ್ಬೋದು. ಇದು ಗನ್ನಲ್ಲಿ ಶೂಟ್ ಮಾಡೋದು, ಬಲೂನು, ಅದು ರಿಂಗ್ ಹಾಕೋದು, ಈ ಕಡೆ ಬಾಲ್ ಹಾಕೋದು, ಈ ಥರ ಎಲ್ಲ ನೀವು ಆಡ್ಬೋದು. ಇದ್ರ ಬಗ್ಗೆ ನಮ್ಮ ಸ್ನೇಹಿತರು ಹೇಳ್ಕೊಡ್ತಾರೆ, ಕೇಳ್ತಾರೆ. ಹಾಯ್ ಸರ್, ಹೇಳಿ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಈ ರೀತಿ ಅಂದ್ರೆ 50 ರೂಪಾಯಿಗೆ 6 ಬ್ಲೇಡ್ ಕೊಡ್ತೀವಿ ನಾವು. 6 ಬ್ಲೇಟಲ್ಲಿ 6 ಬೆಲೆ ನೋಡಿದ್ರೆ 200 ರೂಪಾಯಿ ಗಿಫ್ಟ್ ಇದೆ. ಬುಲೆಟ್ ಅಂತಂದ್ರೆ ಏನು ಮಣಿನಾ ಏನು? ಬುಲೆಟ್ ಆ ಗನ್ಗೆ ಯಾವ ಬ್ಲೇಡ್ ಬರ್ತದೋ ಅದೇ. ಯಾಕಂದ್ರೆ ನಾವು ಒರಿಜಿನಲ್ ಬುಲೆಟ್ ಹಾಕಲ್ಲ, ಒರಿಜಿನಲ್ ಬುಲೆಟ್ಗೆ ಪರ್ಮಿಷನ್ ಕೊಡಲ್ಲ. ಒರಿಜಿನಲ್ ಗನ್ನು ಬುಲೆಟ್ ಕೂಡ ಹಾಕ್ಬೋದು. ಬುಲೆಟ್ ಹಾಕ್ಬೋದು, ನಾವು ಡಮ್ಮಿ ಬುಲೆಟ್ ಹಾಕ್ತೀವಿ. ಹೆಸರು ಕಾಳು ಹಾಕ್ಬೋದು. ಹೆಸರು ಕಾಳು. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಸಿಲ್ವರ್ ಕೋಟ್, ಒರಿಜಿನಲ್ ಪ್ಲೇಟ್ ಹಾಕಲ್ಲ, ಸಿಲ್ವರ್. ಇದು ಯಾವ ರೀತಿ, ಎಷ್ಟು ರೂಪಾಯಿ ಪ್ರೈಸ್? 50 ರೂಪಾಯಿಗೆ 6 ಪ್ಲೇಟ್ ಕೊಡ್ತೀವಿ. 6 ಪ್ಲೇಟ್ಗೆ 6 ಶೂಟ್ ಮಾಡಿದ್ರೆ 200 ರೂಪಾಯಿ ಗಿಫ್ಟ್ ಇದೆ. ಒಂದು ಮಿಸ್ ಆದ್ರೂ ಇಲ್ಲ. 100 ರೂಪಾಯಿಗೆ 8 ಇದೆ. 8ರಲ್ಲಿ 6 ಹೊಡೆದ್ರೆ 500. 6 ಹೊಡೆದ್ರೆ 500. ಎರಡು ಆಫರ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಹಾಕಿದ್ದೀರಾ. ಇಲ್ಲಿ ಮತ್ತೆ ಬೇರೆ ಸಿಟಿಗಳಿಗೆ ಏನು ಕಂಪೇರ್, ಏನು ರೀತಿ, ಯಾವ ರೀತಿ ವ್ಯತ್ಯಾಸ ಇದೆ? ವ್ಯತ್ಯಾಸ ಅಂದ್ರೆ ಹೇಳಕ್ಕಾಗಲ್ಲ. ಮಳೆ ಗಾಳಿ ಜನದ ಮೇಲೆ ಡಿಪೆಂಡ್. ಮಳೆ ನಿಮ್ಗೆ ಏನಂತ ಅನ್ಸುತ್ತೆ? ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇದೆ. ನಿಮ್ಗೆ ಅರ್ಥ ಆಗ್ತಲ್ಲ ನಾನು. ಬನ್ನಿ ಕೂತ್ಕೊಳ್ಳಿ. ಯಾಕಂದ್ರೆ ಒಳ್ಳೇದು ಅನಿಸ್ತದೆ. ಅಂದ್ರೆ ಮಳೆಯಿಂದ ನಾವೇನು ಹೇಳಕ್ಕಾಗಲ್ಲ. ಪರವಾಗಿಲ್ಲ ಅಂದ್ರೆ ಹೇಳಂಗಿಲ್ಲ. ಊರು ಬೇಡ, ಅರ್ಥ ಮಾಡ್ಕೊಂಡಿರ್ತೀರ. ಯಾಕಂದ್ರೆ ಮಳೆಯ ಗಾಳಿಗೆ ಜನರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಇವತ್ತು ಈ ಗೇಮ್ ಆಡ್ತಾ ಇದ್ದಾರೆ ಎಕ್ಸಿಬಿಷನಲ್ಲಿ. ಇದು ಹೆಂಗೆ ಗೇಮ್ ಅಂದರೆ, ಅಲ್ಲ ಬಲೂನ್ಸ್ ಇದಾವಲ್ಲ, ಈ ಗನ್ನಲ್ಲಿ 6 ಬುಲೆಟ್ ಕೊಡ್ತಾರೆ. 6 ಕಾರು ನೋಡಿದ್ರೆ 200 ರೂಪೀಸ್ ಗಿಫ್ಟ್ ಇದೆ ಅಂತೆ. ನೋಡೋಣ ನಡೀತಾರ ಹಂಗೆ ಅಂತ. ಒಂದು ಹೊಡೆದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ಸ್ನೇಹಿತರು ನಾನು
ಅಣ್ಣ 50 ರೂಪಾಯಿ ಎಲ್ಲರೂ ಆಡೋದಾ ಇಲ್ಲ ಒಬ್ಬೊಬ್ರಿಗೆ ಒಂದೊಂದ? ಅವ್ರದ್ದು 3 ಆಯ್ತು. ನಾನು ನೀಟಾಗಿ ಕೊಟ್ಟು ಹೇಳೋಣ 100 ರೂಪಾಯಿ ಸೋತಿರೋ ನನ್ನ ಸ್ನೇಹಿತರು ಇವಾಗ ರಿಂಗ್ ಆಟ ಅಂತ ಬರ್ತಾ ಇದ್ದಾರೆ. ಎರಡನೇ ಆಟ ರಿಂಗ್ ಹಾಕೋದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ. ಇದು ನನ್ನ ಕೆಲಸ ನೋಡೋಣ ನಮ್ಮ ಲಕ್ ಹೆಂಗಿದೆ ಅಂತ. ಈ ಆಟ ನೀಟಾಗಿ ಸೋತ ಆಟ ನೀಟಾಗಿ ಸೋತ್ಮೆ 3ನೇ ಆಟಕ್ಕೆ ಬಂದಿದ್ದಾರೆ. ಇಲ್ಲಿ ಏನೋ ಬಾಲಲ್ಲಿ ಚಂಬ್ ಹೊಡಿಬೇಕಂತ ಒಂದು ಇದು ಒಂದು ಆಟಕ್ಕೆ 20 ರೂಪಾಯಿ ಒಬ್ರಿಗೆ ಒಂದು ಶಾಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮ್ಮ ಸ್ನೇಹಿತರೆಲ್ಲನು ಒಂದು ಗೇಮಲ್ಲೂ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೀಟಾಗಿ 300 ರೂಪಾಯಿ ನೀಟಾಗಿ 300 ರೂಪಾಯಿ ಸೋತು ನೀಟಾಗಿ ಮನೆಗೆ ಹೋಗ್ತಾ ಇದ್ದಾರೆ ಹುಡುಗರು. ನಮ್ಮ ಸ್ನೇಹಿತರೆ ಇವತ್ತು ಯಾವ್ದೋ ಗೇಮ್ ಆಡೋಣ ಅಂತ ಹೋಗ್ಬಿಟ್ಟು ಅದ್ಯಾವುದೋ ಇನ್ನೊಂದು ಫನ್ನಿ ಗೇಮ್ಸ್ ಆಡಿ 300 ರೂಪೀಸ್ ಸೋತಿದ್ದಾರೆ. ಸೋತಿರೋದು ಅನ್ನೋದು ಖುಷಿ ಇಲ್ಲ, ಆಡಿದ್ದೀವಿ ಅನ್ನೋದು ಖುಷಿ ಇದೆ. ಆದರೆ ಅವ್ರ ಮುಖದಲ್ಲಿ ಅವ್ರ ಮನಸ್ಸಲ್ಲಿ ಭಾವನೆಗಳು ಏನೇನಿದಾವೆ ಅದೆಲ್ಲದನ್ನು ಕೂಡ ಕೇಳೋಣ. ಏನನ್ನಿಸ್ತ್ರಿ? ನಮಗೆ ಸೂಪರ್ ಅನಿಸ್ತು, ತುಂಬ ಚೆನ್ನಾಗಿ ಅನಿಸ್ತು. ಕ್ಯಾಮ್ರಾ ನೋಡಿ. ಮುಂಚೆ ಒಂದು ಟೈಮಲ್ಲಿ ಚಿಕ್ಕ ಹುಡುಗರು ಇರೋದಾಗ ಆಟ ಆಡ್ತಿದ್ವಿ, ಅದೆಲ್ಲ ಈಗ ನೆನಪು ಬಂತು. ದುಡ್ಡು ಹೋದ್ರೆ ಹೋಯ್ತು, ಬಟ್ ಈ ಟೈಮ್ ನಮಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸರ್ ಚೆನ್ನಾಗಿತ್ತು ಸರ್, ಜಾಲಿ ಮಾಡಿದ್ದೀವಿ. ಏನಂತಾರೆ ಎಂಟರ್ಟೈನ್ಮೆಂಟ್ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಏನು ದುಡ್ಡು ಕೊಟ್ಟಿದ್ದು ದುಡ್ಡಿನ ಬಗ್ಗೆ ಅಲ್ಲ ಅದು ಆಟ, ಏನೋ ಒಂದು ಖುಷಿ ಫೀಲಿಂಗ್ ಏಜಿಗೆ ಹೋಗಿ ಬಂದ್ವಿ ಅನ್ನೋ ಥರ ಒಂದು ಫೀಲ್ ಚೆನ್ನಾಗಿತ್ತು. ಕೆಟ್ಟ ಕಳಿಗೆ ಇದು ನನಗೆ ಇಲ್ಲ. ಒಂದು ನಿಮಿಷ ಸತ್ರ ಒಂಥರ ಟೆನ್ಷನ್ನೇ. ಇಂಥ ಟೈಮಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನೀವು ಬಂದಿದ್ದೀರಾ, ಆ ಋಣ ನಾನು ನಿಮ್ಗೆ ಏನು ಮಾಡಿದ್ರು ತೀರ್ಸಕ್ಕೆ ಸಾಧ್ಯ ಆಗಲ್ಲ. ಮಾಡಿದ್ವಿ ಬಟ್ ಗೆಲ್ಲಿಲ್ಲ, ಆದರೆ ಎಂಜಾಯ್ ಮಾಡಿದ್ದೀವಿ, ಖುಷಿ ಇದೆ. ಗೆದ್ದಿದ್ರೆ ಇಷ್ಟು ಖುಷಿ ಪಡ್ತಿದ್ವಾ ಇಲ್ಲ ಗೊತ್ತಿಲ್ಲ, ಸೋತ್ರೆ ಇನ್ನೂ ಇಷ್ಟು ಖುಷಿ ಪಡ್ತಿದ್ದೀವಿ. ನಮ್ದೆಲ್ಲ ಆಯ್ತು. ಈಗ ಶ್ರೀಕರಣ ಅವ್ರ ಬಗ್ಗೆ ಕೇಳೋಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಚೆನ್ನಾಗಿತ್ತು ಎಕ್ಸಿಬಿಷನ್, ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಹೊಳಲ್ಕೆರೆಯಲ್ಲಿರೋ ಎಕ್ಸಿಬಿಷನ್ ವ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.